ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್. ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರು ಈ ಭಾಗದ ಅಭ್ಯರ್ಥಿಗಳಿದ್ದಾರೋ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಸೊ ದಯಮಾಡಿ ಅವರು ಅಪ್ಲಿಕೇಶನ್ ಆಗ್ಬೋದು. ಸಂಕ್ಷಿಪ್ತವಾದ ಇನ್ಫಾರ್ಮೇಷನ್ ಎಲ್ಲವನ್ನು ಹೇಳ್ಬಿಡ್ತೀನಿ. ಆ್ಯಂಡ್ ಬಿಫೋರ್ ದಟ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ತು ಅಂದರೆ ಈ ವಿಡಿಯೋದ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ನ ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಎಜುಕೇಷನ್ ರಿಲೇಟೆಡ್ ಲಿಂಕ್ಸ್ ಅವೈಲೇಬಲ್ ಇದೆ. ಸೊ ಲೆಟ್ಸ್ ಬಿಗಿನ್ಸ್. ಸೊ ವೆರಿ ಫಸ್ಟ್ ಹೆಡಿಂಗಲ್ಲಿ ತಾತ್ಕಾಲಿಕ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅರ್ಜಿ ಆಹ್ವಾನ ಅಂತ ಹೇಳಿದರೆ ನೋಡೋಣ, ಅದಕ್ಕೆ ಪೂರಕವಾದಂಥ ಅಂಶಗಳು ಏನು ಕೊಟ್ಟಿದ್ದಾರೆ ನೋಡೋಣ. ಈಗ ನೋಡಿ ಇಲ್ಲಿದೆ ಇಲ್ಲಿ. ಸೊ ದಾವಣಗೆರೆ ಜಿಲ್ಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ, ನೋಡಿ ಯಾವ ಡಿಪಾರ್ಟ್ಮೆಂಟ್ ಇದು, ದಾವಣಗೆರೆ ಜಿಲ್ಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಪ್ರಸಕ್ತ ಸಾಲಿಗೆ ಹೊಸದಾಗಿ ಮಂಜೂರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಶಾಲೆ ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸಲು, ನೋಡಿ ಯಾವ ಮೀಡಿಯಮ್ ಇದು, ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನಾವು ನೇಮಕ ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇನ್ನು ಮುಂದುವರೆದಂತೆ ಅಭ್ಯರ್ಥಿಗಳು, ನೋಡಿ ಲಾಸ್ಟ್ ಡೇಟ್ ಯಾವಾಗಿದೆ ಇಲ್ಲಿ, ಇವಾಗ 9 ಅಂತ ಅಂದ್ಕೊಂಡ್ರೆ ದಟ್ ಈಸ್ ಅಭ್ಯರ್ಥಿಗಳು ನವೆಂಬರ್ 14ರ ಒಳಗಾಗಿ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಾವಣಗೆರೆ ಇಲ್ಲಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅಡ್ರೆಸ್ ಅವರೇ ಕೊಟ್ಟಿದ್ದಾರೆ. ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ದಾವಣಗೆರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ. ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ನೋಡಿ ಕನ್ನಡ ಶಿಕ್ಷಕರು ಇಲ್ಲಿ ಬೇಕಾಗಿರುವಂಥದ್ದು. ಈಗ ಪ್ರತಿಯೊಂದು ಯಾವ ಸಬ್ಜೆಕ್ಟು ಪೋಸ್ಟ್ ವೇಕೆಂಟ್ ಇದೆ ಅದಕ್ಕೆ ಪೂರಕವಾದಂಥ ಎಜುಕೇಷನ್ ಆಗಿರಬೇಕಾಗಿರುತ್ತೆ. ಈಗ ಕನ್ನಡ ಅಂದರೆ B.Ed ಆಗಿರಬೇಕಾಗಿರುತ್ತೆ, BA B.Ed ಬೇಕಾಗುತ್ತೆ ಕನ್ನಡಕ್ಕೆ. ಸೊ ಹಾಗೆ ಇನ್ನು ಸಂಖ್ಯೆ 4ರಲ್ಲಿ ಹುದ್ದೆ ಸಂಖ್ಯೆ 4 ದಾವಣಗೆರೆಯ ವಿನೋಬನಗರದ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್, ನೋಡಿ ಎರಡೂ ಶಾಲೆಗಳಲ್ಲಿ, ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಇದು ಬಂದ್ಬಿಟ್ಟು ಚನ್ನಗಿರಿ ತಾಲೂಕಲ್ಲಿರೋದು ಬಸವಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ, ಮತ್ತೊಂದು ಬಂದ್ಬಿಟ್ಟು ದಾವಣಗೆರೆಯ ವಿನೋಬ ನಗರದ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆ ಅಂತ. ಇಲ್ಲಿಗೆ ಬೇಕಾಗಿರೋದು ಇಂಗ್ಲೀಷ್ ಶಿಕ್ಷಕರು, ಒಂದು ಕನ್ನಡ ಶಿಕ್ಷಕರು ಮತ್ತೊಂದು ಇಂಗ್ಲೀಷ್ ಶಿಕ್ಷಕರು, ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ವಿದ್ಯಾರ್ಹತೆ ಇದಕ್ಕೆ ಬೇಕಾಗಿರುವಂಥದ್ದು BA B.Ed ಅಂತ ಇದೆ ಇಲ್ಲಿ. ಸೊ ಇಂಗ್ಲೀಷ್ ಮೇಜರ್ ಆಗಿರಬೇಕು ಇಂಗ್ಲೀಷ್ ಶಿಕ್ಷಕರಿಗೆ. ಇನ್ನು ವಿಜ್ಞಾನ ಶಿಕ್ಷಕರಿಗೆ ಯೂಶಲಿ ಎಲ್ಲ ಅವರು ಹಿಸ್ಟ್ರಿಯನ್ನು ಓದಿರಬೇಕಾಗುತ್ತೆ, ನಿಮಗೆಲ್ಲ ಗೊತ್ತೇ ಇದೆ BA ಮತ್ತು ಅಲಾಂಗ್ ವಿತ್ B.Ed ಆಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಹುದ್ದೆ ಸಂಖ್ಯೆ 4ರಲ್ಲಿ ದಾವಣಗೆರೆಯ ಎನ್ ಲೇಔಟ್ನ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಗಣಿತ ಶಿಕ್ಷಕರು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿದೆ ಇಲ್ಲಿ ಗಣಿತ ಶಿಕ್ಷಕರು, ಸಾಮಾನ್ಯ ವಿಜ್ಞಾನ ಶಿಕ್ಷಕರು, ವಿದ್ಯಾರ್ಹತೆ BSc BEd, ಹುದ್ದೆ ಸಂಖ್ಯೆ 4 ಅಂತಿದೆ. ಸೊ ದಾವಣಗೆರೆಯ KTG ನಗರದ ಅಲ್ಪಸಂಖ್ಯಾತರ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಉರ್ದು ಶಿಕ್ಷಕರು, ಇವರಿಗೆ ಬೇಕಾದಂಥ ವಿದ್ಯಾರ್ಹತೆ BA B.Ed ಅಂತ ಹೇಳಿದ್ದಾರೆ. ಅಂದರೆ ಆಯಾ ಭಾಷೆಯಲ್ಲಿ ಅದಕ್ಕೆ ಬೇಕಾದಂಥ ಕ್ವಾಲಿಫಿಕೇಷನ್ನ ನೀವು ಕಂಪ್ಲೀಟ್ ಮಾಡಿರಬೇಕಷ್ಟೇ ಅಲ್ಲಿ. ಇನ್ನು ಹುದ್ದೆ ಸಂಖ್ಯೆ 3ರಲ್ಲಿ ಹಿಂದಿ ಶಿಕ್ಷಕರು ವಿದ್ಯಾರ್ಹತೆ BA B.Ed, ಹಿಂದಿಯಲ್ಲಿ B.Ed ಆಗಿರಬೇಕು, ಹುದ್ದೆ ಸಂಖ್ಯೆ 1 ಅಂತ ಹೇಳಿದರೆ ಅದನ್ನು ನೋಡಿ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ. ಇದಕ್ಕೂ ಮೀರಿ ಜಾಸ್ತಿ ಇನ್ಫಾರ್ಮೇಷನ್ಸ್ ಅಗತ್ಯ ನಿಮಗಿದ್ರೆ ಅವರು ಒಂದು ಲ್ಯಾಂಡ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೊ 08192250022 ಸಂಪರ್ಕ ಮಾಡಲಿಕ್ಕೆ ತಿಳಿಸಿದ್ದಾರೆ. ಸೊ ದಯಮಾಡಿ ಆ ಭಾಗದ ಅಭ್ಯರ್ಥಿಗಳು ಯಾರಿಗೆಲ್ಲ ಸೊ ಆ ವಸತಿ ಶಾಲೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ಕಾಲ್ಫರ್ ಮಾಡಿದರೆ ಅಲ್ಲಿ ಈ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ಏನಾದರೂ ಇದ್ದರೆ, ಆಸಕ್ತಿ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಯೂಸ್ ಆಗಲಿ ಅಂತ ನಾನು ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದು. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.